ಹಾಯ್ ಗಾಯ್ಸ್ ವೆಲ್ಕಮ್. ನಾನು ಇವತ್ತು ನಮ್ಮ ಅಜ್ಜಿ ಮನೆಗೆ ಬಂದಿದ್ವಿ. ಅಲ್ಲೆಲ್ಲ ಮುಗಿಸ್ಕೊಂಡು ಎಲ್ಲ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನೈಟು ಧರ್ಮಸ್ಥಳ ಹೋಗಿದ್ವಲ್ಲ, ಅಲ್ಲೇ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ತಿರ್ಗಾ ಸ್ವಲ್ಪ ರೆಸ್ಟ್ ಮಾಡಿ ಬೆಳಗ್ಗೆ ಎತ್ತಿದ್ದು ಸ್ವಲ್ಪ ಲೇಟ್ ಆಗೋಯ್ತು. ಸೊ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ಕೊತೀನಿ. ಟೈಮ್ ಬಂದು 2:30. ಇವಾಗ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಮಳೆ ಒಂದು ಸಿಕ್ಕಾಪಟ್ಟೆ ಬರ್ತೈತೆ ನೋಡಿ, ಕಾಣಿಸ್ತಿದೆ. ಮಳೆ ಬಂದು ನಿಂತೋಗಿದೆ. ಮಳೆ ಬಂದು ನಿಂತೋಗಿದೆ. ಇಷ್ಟಂಗ ಮಳೆ ಬರ್ತಾಯಿತ್ತು. ಕರೆಂಟ್ ಹೋಗಿ ಬಂದು ಮಾಡ್ತಾಯಿದ್ದೆ. ಇವಾಗ ಬಿರಿಯಾನಿ ಮಾಡ್ತಾಯಿದ್ದಾರೆ. ನಮ್ಮಪ್ಪ ರೆಡಿ ಮಾಡ್ಕೊತಾರೆ ಬಿರಿಯಾನಿ ಮಾಡೋಕ್ಕೆ. ಹಾಗೆ ಇವತ್ತು ನೈಟ್ ಓಡ್ತೀವಿ, ಇಲ್ಲಾಂದರೆ ನಾಳೆ ಬೆಳಗ್ಗೆನೇ ಓಡೋದು. ಸಿಕ್ಕಾಪಟ್ಟೆ ಟಯರ್ಡ್ ಸಿಕ್ಕಾಬಿಟ್ಟೈತೆ ಪಾಪ. ನಾವು ವಿಹಾರ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಮಾಡ್ತಿದ್ದೀವಿ. ಮಾನೆಗೂ ಬೆಳಗ್ಗೆ ಸ್ನಾನ ಇತ್ತು. ಎಲ್ಲ ಆಚೆ ಹೋಗಿದ್ಲು ಅಂಗಡಿಗೆ, ಅಂದರೆ ಆಚೆ ಹೋಗಿದ್ಲು. ಇದೆಲ್ಲ ತರಕ್ಕೆ ಚಿಕನ್ನು ಇದೆಲ್ಲ ತರಕ್ಕೆ ಹೋಗಿದ್ಲು, ಐಟಮ್ ಎಲ್ಲ ತರಕ್ಕೆ ಹೋಗಿದ್ಲು. ಇಲ್ಲಿ ಪಾಪು, ಇದು ನಮ್ಮ ಅಜ್ಜಿ ಮನೆ. ಇಲ್ಲಿ ನಮ್ಮಮ್ಮ. ನಾನು ಇನ್ನೂ ಫ್ರೆಶ್ ಅಪ್ ಆಗಬೇಕಷ್ಟೇ. ಇವಾಗ ಫ್ರೆಶ್ ಆಗಿ ಒಂದು ಸ್ವಲ್ಪ ಮಲ್ಕೊಬೇಕು, ಊಟ ಮಾಡಿಬಿಟ್ಟು ಮಲ್ಕೊಬೇಕು. ಅಲ್ಲೋ ಬನ್ನಿ, ಏನು ಮಾಡ್ತಾರೆ. ಒಂದು ಕಡೆ ಮೀನು ಸಾಂಬಾರು ರೆಡಿ ಆಗ್ತಾಯಿದೆ. ಮೀನು ಸಾಂಬಾರು, ಈ ಕಡೆ ಬಿರಿಯಾನಿ ರೆಡಿ ಮಾಡ್ಕೊತಿದ್ದಾರೆ. ಅಡುಗೆ ಭಟ್ರಿಂದ ನಾನು ನಾನ್ ವೆಜ್ ತಿನ್ನಲ್ಲ, ಬಿಟ್ಟಿದ್ದೀನಿ. ನಾನು ಊಟ ಇವತ್ತು ವೆಜಿಟೇರಿಯನ್, ನಾನು ಊಟ ಮಾಡ್ತಕ್ಕಂಥದ್ದು. ರೆಡಿ ಆಗ್ತಾಯಿದೆ ಅಡುಗೆ ಇವತ್ತು. ನಮ್ಮ ಅಜ್ಜ ಮಲ್ಕೊಂಡವ್ರೆ. ಇಲ್ಲಿ ಮತ್ತೆ ಇವರೇನು ಮತ್ತೆ ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ, ಚೆನ್ನಾಗಿದೆಯಾ ಅಕ್ಕ? ಇವರೇ ನೋಡಿ ನಮ್ಮ ಅತ್ತೆ ಮಕ್ಕಳು ಅವರಿಬ್ಬರು ಸ್ಕೂಲ್ಗೆ ಹೋಗಿದ್ದಾರೆ. ನಾನು ವ್ಲಾಗ್ ಮಾಡ್ತಿರೋದು. ಏಯ್ ಪಪ್ಪು, ಪುಟ್ಟು 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 ಇಲ್ಲಿ ಸೈಲೆಂಟ್ ಆಗಿದ್ರೆ ಮಾತ್ರ ಸೈಲೆಂಟ್ ಆಗಿರ್ಬೇಕು. ಏಯ್ ಹಂಗೆಲ್ಲ ಮಾಡಂಗಿಲ್ಲ, ಹೊಡೆದ್ಕೊಂತೀಯ. ಮಾನ್ಯ ಇಲ್ಲಿ ಪುಟ್ಟು ನೋಡು, ಸೆಕೆಂಡ್ ಕೊಡು ಪುಟ್ಟು. ಗುಡ್ ಬಾಯ್ ಹೆಡ್ ಬ್ಯಾಂಡ್, ಗುಡ್ ಬಾಯ್. ಫಸ್ಟ್ ಹೆಂಗಿತ್ತು ಚಿಕ್ಕ ಮರಿದಾಗ, ಕ್ಯೂಟ್ ಥರ ಇತ್ತು. ಕ್ಯೂಟ್ ತೆಂಗಿನ ಇದ್ದಾನೆ, ತೆಂಗಿನ ಕೊಟ್ಬಿಟ್ಟವ್ರೆ. ಬಂದೆ ಔಷಧಿ ಹೇಳಿದ ನಮ್ಮ ಬ್ಲಾಗಲ್ಲಿ. ಮಾನ್ಯ ನಾಯಿ ಬಿಡ್ತೀನಿ ಇವಾಗ. ಪುಟ್ಟು ಹೋಗೋ ಇಟ್ಕೊಳ್ಳೋ, ನಿನ್ನ ಮಗಳನ್ನ ನೀನೇ ಹಿಡ್ಕೊ ಅಂತೆ ಪುಟ್ಟು. ಯಪ್ಪ, ಆಮೇಲೆ ಏನಾರು ಜಾಸ್ತಿ ಏನಾರು ರೇಗಿಸ್ಬಿಟ್ರೆ ಒಳಗೆ ಕಚ್ಚೆ ಬಂದ್ಬಿಡುತ್ತೆ. ಆಮೇಲೆ 10 ವರ್ಷದ ಜೀವನದಲ್ಲಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ. ನಾನು ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು ಪೆರೇಸಂದ್ರದಲ್ಲಿ. ನೀವು ಕೇಳಿ ನೋಡಿ ಎಷ್ಟು ನೆನಪಿನ ಶಕ್ತಿ ಇದೆ. ನಾವು ಬರೋದೇ ವರ್ಷಕ್ಕೊಂದ್ಸತಿ, ತಿಂಗಳಿಗೊಂದ್ಸತಿ, 5 ತಿಂಗಳಿಗೊಂದ್ಸತಿ, 6 ತಿಂಗಳಿಗೊಂದ್ಸತಿ ಬರ್ತೀವಿ. ಎಷ್ಟು ನೆನಪಿಟ್ಕೊಳ್ಳೋದೇ ಗೊತ್ತಾ ಬಂದ ತಕ್ಷಣ. ಪುಟ್ಟು ಬಾಯ್. ಬ್ಲಾಗಲ್ಲಿ ಎಲ್ಲರಿಗೂ ವಾಯ್ ಮಾಡ್ತಿದ್ದೆ ನೋಡಿ. ಅಲ್ಲಲ್ಲ, ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು. ಹಾಯ್ ಮಾಡು. ಪುಟ್ಟು ಮಕ್ಕಳ ಆಯ್ತು. ಸ್ವಲ್ಪ ಬಿಸಿಲು ಬಂದೈತಿ. ಹಸು ಕರು ಹಾಕಿದೆ. ಮೊನ್ನೆ ಬಂದಿದ್ವಲ್ಲ, ಅವಾಗ ಒಂದು ಹಸು ತಂದಿದ್ರು, ಅದು ಕರು ಹಾಕಿದೆ. ತೋಟ ಅಂದರೆ ತೋರಿಸ್ತೀನಿ ಆಗ್ಬಿಟ್ಟು ಬರ್ತೀವಿ. ಇದು ನಾವು ಫಸ್ಟ್ ಬಂದಾಗಿತ್ತಲ್ಲ ಅವತ್ತು. ಇದು ಅವಳು ದುರ್ಗಿ, ಅಲ್ಲಿದ್ದಾಳೆ ದುರ್ಗಿ. ಆಮೇಲೆ ಇಲ್ಲಿ ಹೊಸದು ಇಲ್ಲಿ ಮಲ್ಕೊಂಡೈತಿ.
ಮನೆ ತಂದಿದ್ರಲ್ಲ ಅದೇ ಇದು ಕರು. ಗಂಡು ಕರು ಹಾಕೈತೆ ಅಲ್ಲಿ. ಆಗಲೇ 2 ವಾರ ಆಯ್ತು ಅನ್ಸುತ್ತೆ ಗಂಡು ಕರು ಹಾಕಿ. ಅಲ್ಲಿ 2 ಇದ್ದಾರೆ, 2 ಇದ್ದಾರೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಹಾಯ್, ನೋಡು ಹೆಂಗೆ ನೋಡ್ತೈತೆ. ಹಾಯ್, ಇದು ಇವಳಿದ್ರಲ್ಲ ದುರ್ಗಿ ಇಳಿದ್ರಲ್ಲ ಅವಳ ಕರ, ಅಲ್ಲಿ ಕರು. ಇದು ಅಲ್ಲೈತಲ್ಲ ಅದ್ರದ್ದು ಮಕ್ಕಳಿದೆ. ಮೋತಿ, ಹಾಯ್ ಮೋತಿ. ಮೋತಿ ಇಲ್ಲಿ ಜಾರುತ್ತೆ ಸಿಕ್ಕಾಬಟ್ಟೆ ಮಳೆಗೆ. ಈ ಥರ ಜಾರುತ್ತೆ, ಜರ್ರ ಅಂತ ಜಾರ್ ಬಿದ್ದು ಕೆಳಗೆ ಢಮ ಢಿಮ್ ಢಿಮ್. ಹಾಯ್ ಮೋತಿ. ಬಿಟ್ಬಿಟ್ರೆ ಅಷ್ಟೇ ಗುಳುಂಕಂತ ನುಂಗ್ಬಿಡ್ತವೆ, ನಮ್ಮನ್ನೆಲ್ಲ ಕಚ್ಚಾಕ್ಬಿಡ್ತವೆ. ಅದಕ್ಕೆ ಅದನ್ನ ಬಿಡೋದೇ ಇಲ್ಲ. ಬಿಟ್ರೂ ಬರಲ್ಲ ಆಚೆ. ಹೋದ್ರೆ ಅಂತೂ ಸಿಕ್ಕಿದೆ ಚಾನ್ಸ್ ಅಂತ ಆಚೆ ಒಳಗೇನೆ ಬರಲ್ಲ. ನೋಡಿ ಹೆಂಗೆ ನೋಡ್ತೈತೆ, ಒಂದ್ಸಲ ಅನ್ಕೊತಾ ಇರುತ್ತೆ. ಫೋಟೋ ತಕ್ಕೊಂಡೇ ಇರು 24 hours. ಅವಳ ಹೆಸರು ಮೋತಿ. ಇವಳದೇ ಅಲ್ಲಿ ಇರೋದು ಮರಿ. 2 ಮರಿ ಹಾಕಿತ್ತಲ್ಲ, ಒಂದು ಮರಿ ಮಾತಾಡ್ಕೊಂಡವ್ರೆ, ಇನ್ನೊಂದು ಮರಿ ಕೊಟ್ಬಿಟ್ಟವ್ರೆ, ಹೆಣ್ಣು ಮರಿನ. ಮೋತಿ. ಇವೆಲ್ಲ ಕಾಡು ಫುಲ್ಲು, ಸರೌಂಡಿಂಗ್ಸ್ ಫುಲ್ ಕಾಡು ನೋಡಿ. ಕಾಡು ಮಧ್ಯ ಇದೆಲ್ಲ ಅಂದರೆ ಜಾಗ ಇದ್ದಾವೆ. ಆ ಕಡೆ ಎಲ್ಲ ರಬ್ಬರ್ ತೋಟ ನೋಡಿ, ಆ ಕಡೆ ಎಲ್ಲ ಕಾಣಿಸ್ತಿದೆಯಲ್ಲ, ಅಲ್ಲಿ ಅವೆಲ್ಲ ರಬ್ಬರ್ದು. ಅದೊಂದು ಸೇಲ್ ಮಾಡಿದ್ರು, ಅದು ಯಾರೋ ಬೇರೆಯವ್ರದ್ದು, ಅದು ನಮ್ಮದಲ್ಲ. ಇಷ್ಟು ಅಲ್ಲಿ ಫುಲ್ ಸರೌಂಡಿಂಗ್ಸ್ ಅಷ್ಟು, ಅಲ್ಲಿಂದ ದೊಡ್ಡದು ಎಕರೆ ಇದೆ ರಬ್ಬರ್ದು. ಇಲ್ಲಿ ಮಾತ್ರ ಇದೆಲ್ಲ ತೆಂಗಿನಕಾಯಿ ಎಲ್ಲ ನಮ್ಮ ಅಜ್ಜಂದು ಇದೆಲ್ಲ ಕಾಣಿಸ್ತಿದ್ಯಾ ನೋಡಿ. ಇಷ್ಟು ಹೊಯ್ ಅಂತಾರೆ. ಈ ಕಾಡನ್ನೆಲ್ಲ ತೋರಿಸ್ಬೇಕಂದ್ರೆ ಬೇಸಿಗೆ ಕಾಲದಲ್ಲಿ ಬರಬೇಕು. ಬೇಸಿಗೆ ಕಾಲದಲ್ಲಿ ತೋರಿಸ್ಬೋದು. ಈ ಮಳೆಯಲ್ಲಿ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಅಲ್ಲೆಲ್ಲ ಗುಂಡಿ ಆಗಿದ್ದಾವೆ. ಕಾಲಿಟ್ಟರೆ ಕುಳುಕ್ಕಂತ ಒಳಗೋಗ್ಬಿಡ್ತೀವಿ ಅಷ್ಟೇ. ಆಗುತ್ತೆ. ಆಮೇಲೆ ಹಾವುಗಳು ಬೇರೆ ಇದ್ದಾವೆ, ಒಂದೊಂದು ಕಡೆ ಹಾವುಗಳು ಎಲ್ಲೆಲ್ಲಿ ಇರ್ತವೆ ಅಂತ ಗೊತ್ತಾಗಲ್ಲ, ಅದಕ್ಕೆ ಭಯ. ಅಲ್ಲೆಲ್ಲ ಆ ಕಡೆ ಸ್ವಲ್ಪ ದೂರ ಒಂಚೂರು ಆ ಕಡೆ ಹೋದರೆ ಎಲ್ಲ ಕಾಣಿಸ್ತಿದೆಯಲ್ಲ ಹುಲ್ಲು, ಅಲ್ಲಿ ಆ ಕಡೆ ಅಲ್ಲೆಲ್ಲ ಆ ಕಡೆ ಎಲ್ಲ ಹೋದರೆ ಅಲ್ಲಿ ನಮ್ಮ ಅಜ್ಜಿ ಅಂದರೆ ನಮ್ಮ ಅಜ್ಜ ಇದ್ರಲ್ಲ, ಅವ್ರ ಅಮ್ಮನ್ನೆಲ್ಲ ಅಲ್ಲೇ ಹಾಕಿದ್ದು, ಕೂತಾಕಿದ್ದು. ಅಲ್ಲೇ ಭಯ ಆಗುತ್ತೆ. ನಾನು ಫಸ್ಟ್ ಇಲ್ಲಿಂದ ಎಸ್ಕೇಪ್ ಆಗ್ತೀನಿ. ಕಾರ್ ನಿಂತೈತೆ ಅಲ್ಲಿ, ಅದು ನಮ್ಮ ಮಾಮದ್ದು ಆಟೋ. ಇದೆಲ್ಲ ಬೆಳೆಸೋರೆ, ಶುಂಠಿ ಎಲ್ಲ ಇದ್ದಾವೆ. ಕೋಳಿ ಗುಂಜ ಅಲ್ಲ ಐತೆ ನೋಡಿ, ಗುಂಜ. ನಾನು ವೈಲೆಂಟ್ ಆದ್ರಕಲ್ಲ ರಾಮ, ನಾನು ವೈಲೆಂಟ್ ಆದ ರಾವಣಕಲ್ಲ ರಾವಣ. ಓ ಏನೋ ಕೋಳಿ. ಅದು ಯಾವುದು ಗೊತ್ತಾ, ಆಟಿ ಅಮಾವಾಸ್ಯೆ ಅಂತ ಗೊತ್ತಾ ನಿಮಗೆ? ಈ ಕಡೆ ಮಂಗಳೂರು ಸೈಡ್, ಈ ಕಡೆಲ್ಲ ಸೈಡಲ್ಲಿ ಆಟಿ ಅಮಾವಾಸ್ಯೆ ಅಂತ ಮಾಡ್ತಾರೆ. ಅದಕ್ಕೆ ಕೂತೈತೆ ನೋಡಿ. ಅದಕ್ಕೆ ಅಂತ ಎಲ್ಲ ಮಲ್ಕೊಂಡವ್ರೆ, ನಿದ್ದೆ ಮಾಡ್ತವ್ರೆ. ಊಟ ಮಾಡಿಬಿಟ್ಟು ಎಲ್ಲ ಸ್ವಲ್ಪ ಹೊತ್ತು ಆಮೇಲೆ ಹಾಲು ಕರೀತಾರೆ, ಅವಾಗ ಬರೋಣ. ಹಾಲು ಕರಿಬೇಕಾರೆ ನಾವು ಹಸಿ ಹಾಲು ಕುಡಿತಾಯಿದ್ವಿ ಅವಾಗ. ಸಕ್ಕತ್ತಾಗಿತ್ತು ಮಾತ್ರ ಟೇಸ್ಟು. ಇವಾಗೆಲ್ಲ ಕುಡಿಯೋಕ್ಕಾಗಲ್ಲ, ಅಂದರೆ ಕುಡಿಬೋದು, ಇವಾಗೇನು ಕುಡಿಯೋದೇನಿಲ್ಲ, ಹಂಗೇನಿಲ್ಲ. ಆದರೆ ಆಮೇಲೆ ಬಂದು ನೋಡೋಣ ಅಂತ ಕೇಳೋಣ. ಕೋಳಿ ಬಾಯ್ ಮುಚ್ಚೋ ನೋಡಿ. ಎಲ್ಲ ಮೇಲೆ ಬೈ ಹುಲ್ಲು, ಇದು ಒಣ ಹುಲ್ಲು ಅಂತ ಹೇಳ್ತಾರಲ್ಲ, ಅದೆಲ್ಲ ಬಿಟ್ಟವ್ರೆ. ಎಲ್ಲ ಬೇಕಾಗುತ್ತಲ್ಲ ಮಳೆಗಾಲದಾಗೆಲ್ಲ. ಈಗ ಹುಲ್ಲು ಬೇಸಿಗೆಗಾಲ ಬಂದರೆ ಸಿಗಲು ಜಾಸ್ತಿ ಸಿಗಲ್ಲ ಬೇಸಿಗೆಗಾಲದಲ್ಲಿ, ಅದಕ್ಕೆ ಎಲ್ಲರೂ ಮೆಟ್ಟಿಟ್ಟಿದ್ದಾರೆ ಬೇಕಾಗುತ್ತೆ ಅಂತ. ಇದು ನೋಡಿ ಅಲ್ಲಿ ಅಲ್ಲೆಲ್ಲ ಕಾಣಿಸ್ತಿದ್ದಲ್ಲ, ಅವೆಲ್ಲ ಕೆಸ ಸೊಪ್ಪು.
ಕೆಸವಿನ ಸೊಪ್ಪು, ಅದರಿಂದನೇ ಪತ್ರೊಡೆ ಎಲ್ಲ ಮಾಡೋದು. ನೋಡಿ ಎಷ್ಟು ಬೇಕಾದಷ್ಟಿದ್ದಾವೆ, ಬೇಕಾದಷ್ಟು ಎಷ್ಟು ಬೇಕು ಹೇಳಿ ಬೇಕಾದಷ್ಟಿದ್ದಾವೆ. ಅದ್ರಲ್ಲಿ ಮ್ಯಾಜಿಕ್ ತೋರಿಸಿ ನೋಡಿ, ಸಪ್ಪರಾಗಿರುತ್ತೆ ಅಂದ್ರೆ ನೀರು ಹೆಂಗೆ ನಿಂತ್ಕೊಳ್ತೆ ಗೊತ್ತಾ, ಸಕ್ಕದಾಗಿ ತೋರಿಸ್ತಿದ್ದಳೆ. ನೋಡಿ ಹಿಂಗೆ ಬಿಟ್ಟರೆ ಸರ್ ಕೆಳಗೆ ಹೋಗುತ್ತೆ, ಎಲ್ಲ ಬಾಲ್ ಥರ ಎಷ್ಟು ನೀಟಾಗಿ. ಹಿಂಗೆ ಬಟ್ ಅಷ್ಟೇ. ಇಲ್ಲಿ ಒಳ್ಳೆ ಗುಳ್ಳೆ ಗುಳ್ಳೆ ಥರ. ಏಯ್ ಪಪ್ಪಾಯ ಬಿದ್ದೋಗೈತೆ, ಪಪ್ಪಾಯ ಇಲ್ಲಿ ಇದೆಲ್ಲ ಯಾಕೋತ ಹಿಂಗೆ ಬೆಳ್ಕೊಂತೆ ಹುಲ್ಗಳು. ಇಲ್ಲಿ ಗೊಬ್ಬರ ಹಸಿದ ಗೊಬ್ಬರ ನೀಟಾಗಿ ಇಲ್ಲೇ ಹೋಗುತ್ತೆ ನೋಡಿ, ಗುಂಡಿಗೆ ಅಲ್ಲಿ ಹೋಗುತ್ತೆ ನೋಡಿ. ಅದಕ್ಕೆ ಇವೆಲ್ಲ ಫ್ರೆಶ್ಶಾಗಿ ಬೆಳ್ಕೊತಾ ಇರ್ತಾರೆ. ಇಲ್ಲಿ ಇನ್ನೇನು ಮಳೆ ಬರೋ ಸ್ಟಾರ್ಟ್ ಆಯಿತು, ಮಳೆ ಬರೋ ಥರ ಆಗಿದೆ, ಮೋಡ ಮುಚ್ಕೊಂತು. ಓಕೆ, ಇವಾಗ ನನ್ನ ಮನೆಯೊಳಗೆ ಇವಾಗೇನು ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು, ಆಮೇಲೆ ಸಿಗ್ತೀನಿ. ಇಲ್ಲಿದ್ದರೆ ಇಲ್ಲಿ ಬಂದರೆ ಮಾತ್ರ ಸೂಪರಾಗಿರುತ್ತೆ. ಹಂಗಂತೂ ಇಲ್ಲಿಂದ ಓಕೆ ಮನ್ಸಲ್ಲ. ನೋಡೋಣ, ಆದ್ರೂ ಹೋಗ್ಬೇಕಲ್ಲ ಬೆಂಗಳೂರಿಗೆ, ಮೇಮೇಲೆ ಹೋಗಲ್ಲ. ಆಮೇಲೆ ಸಿಗ್ತೀನಿ. ಓಕೆ, ಬಾಯ್. ಹಲೋ, ವೆಲ್ಕಮ್ ಗಾಯ್ಸ್. ಅವ್ರದಂದ್ರೆ ನಾವು ಅಮ್ಮಂದು ತೆಗ್ದಿ ಎಲ್ಲಿಗೆ ಎಂಟ್ರಿ ಮಾಡ್ತಾರೆ, ಹೋಗ್ಬಿಟ್ಟೈತೆ ನೋಡಿ. ನೈಟ್ ಲಿಸ್ಟು ಎಂಥ ಕೆಲಸಕ್ಕೆ ಕೈ ಹಾಕ್ತಾ ಇದ್ದಾರೆ ಅವ್ರು. ಇಲ್ಲಿ ಏನು ಕೆಲಸ ಇಲ್ಲ, ಅಲ್ಲಿ ನಾಯಿ ಟೂ ಮಾಡ್ತೈತಿ, ಕಾಣಿಸ್ತಾ ಇದೆಯಾ? ಆಕೆ ನಾವು ಅಮ್ಮ ಕರ್ಕೊಂಡ್ರೆ ಆಕೆ ಮಾನಿನ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾಳೆ. ರಾಜೇವ್ರದೈತೆ, ಚಿಕ್ಕಮ್ಮಂದೈತೆ, ಚಿಕ್ಕಯ್ಯಂದೈತೆ, ರಾಜೇವ್ರದ್ದು 527, ಕಣ್ಬಂತು ಚಿಕ್ಕಯ್ಯವ್ರದ್ದು 527, ಬಾಮೆದೊಂದು ಅವ್ರದ್ದು ಎಲ್ಲಾರ್ದು ಐತೆ. ವಾವ್ ಚಿಕ್ಕಿ, ನಮ್ದಿಲ್ಲ. ನಿಮ್ಮ ಅಪ್ಪ ಅಮ್ಮ ನಿನ್ನ ಏನು ಅಂತ ಹುಟ್ಟಿಸ್ಬಿಟ್ರು. ಅದಕ್ಕೆ ಅಂದಿದ್ದೀನಿ, ನೀವು ಬಂದ್ರೆ ರಾಜೇವನೇ ಹೋಗ್ಬೇಕು. ನೋಡಿ ಇಲ್ಲಿ ಹಂಸಿನಿ ಮಕ್ಕಳು ಅಂತ. ಹಂಸಿನಿ ನಾನು ಎಲ್ಲಾದ್ರೂ ಇವಳು ಬರ್ತಾಳೆ. ಹಂಸಿನಿ ಇಲ್ಲೋಡೆ, ಹಂಸಿನಿ ಇವಳೆ, ಹಂಸಿನಿ ನೋಡಿ ಗೈಸ್. ಹಂಸಿನಿ ಕೇಳ್ತಿದ್ರಲ್ಲ, ಹಂಸಿನಿ ಅಂದ್ರೆ ಇವಳೆ. ಎಲ್ಲರೂ ನಿನ್ನ ಕೇಳ್ತಿದ್ರು ಗೊತ್ತಾ, ಹಂಸಿನಿ ಯಾರು ಅಂತ. ಯಾರು ಹೇಳಿದ? ನಾನೇ ಹಂಸಿನಿ, ಇವಳೆ ತರುಣ. ನೋಡಿ ಗೈಸ್, ಒಳ್ಳೆ ಲೂಸ್ ತರ ಆಡ್ತಾವನೆ. ಅಲ್ಲಿ ಚಿಕ್ಕಿ ನನ್ನನ್ನು ಯಾರು ಕೇಳ್ತಿದ್ದು? ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಕೇಳ್ತವ್ರೆ, ಯಾರು ಹುಡುಗಿ ಅಂತ. ಯಾರು ಹಾಯ್ ಮಾಡಿ ಸಬ್ಸ್ಕ್ರೈಬರ್ಸ್. ಎಷ್ಟು ಫೇಮಸ್ ಅಲ್ಲ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇವಳೆ ಹಂಸಿನಿ ನೋಡಿ, ಇವಳೆ ಹಂಸಿನಿ, ಇವಳು ಚಿಕ್ಕಿ, ಇವಳು ಮಾನ್ಯ. ಒಂದಿನಕ್ಕೆ ನಾನು ಎಷ್ಟು ಫೇಮಸ್ ಅದೇ, ಇನ್ನೊಂದ್ಸಲ ಲಾಗ್ ಮಾಡಿ ನನ್ನ ಬಗ್ಗೆ. ನೋಡಿ ಇವಳೆ ಇವಾಗ ಟೆನ್ಷನ್ ಓದ್ತಿದ್ದಾಳೆ. ನೀನು ಚಂಬೇಲ, ಇವಳು ತಂಗಿ ಚಿಕ್ಕಿ ನನ್ವಿತ, ಅವಳ ಹೆಸರು. ಕೂತ್ಕೊಳ್ಳ ಬತ್ಯಾ ನೋಡಿ. ಇವನೇ ತರುಣ, ಅಲ್ಲಿ ಕಾಣಿಸ್ತಾನಲ್ಲ, ಅದ ಕಾಣಿಸ್ತಿಲ್ಲ, ಲೈಟ್ ಹಾಕೊಂಡವನೆ ಮುಖಕ್ಕೆ. ನೋಡಿ ಕಣ್ಣಿಗೆ ಇಟ್ಬಿಡ್ತಾನೆ. ಸರಿ ನಾನು ನೋಡಿ, ಆಮೇಲೆ ನಾನು ಯೂಟ್ಯೂಬ್ ಅಲ್ಲಿ ಬಂದ್ಬಿಟ್ಟು ನೋಡಿ ಸತ್ಯ ಕರೆಂಟ್ ನೋಡಿ. ಇವಳು ಟೆನ್ಷನ್ ಆಗುತ್ತಾಳೆ. ಇವಾಗ ಸ್ವಲ್ಪ ಬರೆಯಕ್ ಜಾಸ್ತಿ ಇದೆ ಅಂತ, ಎಕ್ಸಾಮ್ ಇದೆ, ಡೈಲಿ ಅವಳಿಗೆ ಟೆಸ್ಟ್ ಇದೆ, ಅದಕ್ಕೆ ಡೈಲಿ ಓದ್ಕೊಂತಿದ್ದಾಳೆ. ಬೆಳಿಗ್ಗೆ 5 ಗಂಟೆ ಓದ್ಕೊಂತಾಳೆ. ಬೆಳಿಗ್ಗೆ 4 ಗಂಟೆಗೆ 4:15 ಎದ್ದಿಲ್ಲ, 5:15 ವಾಪಸ್ ಮಲ್ಕಿದ್ದವಳು 7 ಗಂಟೆಗೆ ಎದ್ದಿದ್ದು. ಡಿಪ್ರೆಷನ್ ಪಾಪ 10th ಅಲ್ವಾ ಇವಾಗ, ಅದಕ್ಕೆ ಓದ್ತಾ ಇದ್ದಾಳೆ 10th-ಗೆ. ಇವಳು ಚುಕ್ಕಿ ಇವಾಗ 8th 9th. ಅವಳ ಜೊತೆ ಇರೋ ಮಾನ್ಯ, ಅವಳಿಂದ ಸ್ಕೂಲ್ ಹೋಗ್ತಿಲ್ಲ, ಮೂಗಳು ಕೈ ಹಾಕೊಂಡಿರ್ತಾಳೆ. ಮೂಗಳ ಕೈ ಹೋಯ್ತಾಳೆ. ಸ್ಟಾರ್ಟ್ ಏನೋ ಹೇಳಿದ್ರೆ ಅಳ್ತಾ ಇರ್ತಾಳೆ ನೋಡಿ. ಅಳ್ಮುಂಜಿ ತರುಣ ಹೋಗ್ಬಿಟ್ಟು ಚಳಿ ಹೇಳ್ತಾನೆ. ಅಲ್ಲಿ ನಮ್ಮ ಅಪ್ಪ ಇವಾಗ ರೆಡಿ ಆಗ್ತಿದ್ದಾರೆ. ತರುಣ ಇವಾಗ ಹೊರಡ್ಬೇಕು, ಊರಿಗೆ ಬೆಂಗಳೂರು ಹೊರಡ್ಬೇಕು. ನಾವು ಯಾರು ಹೋಗ್ತಾ ಇಲ್ಲ, ನಾಳೆ ಹೋಗ್ತಿದೀವಿ.
ಯೋ ತಲೆ ಕುಡಿಯತ್ತೇನಾ ಹೌದು ನಂಗೆ ಮಗ ಇಟ್ಕೊಳ್ಳಿ ನಿಮಗೆ ಬೇಡ ನಾನು ಬ್ಲಾಗ್ ಬ್ಲಾಗ್ ಫೇಮಸ್ ಆಗ್ತೀನಿ ಅಂತ ನಂಗೆ ಗೊತ್ತಿದ್ದಿಲ್ಲ. ಟೈಮ್ ಎಷ್ಟು ಗಂಟೆ 7:49 ನೋಡಿ ನಾವು ನೈಟಲ್ಲಿ ಬ್ಲಾಗ್ ಮಾಡ್ತಿದ್ವಿ ಕತ್ಲೇಲಿ. ಅಲ್ಲ ನಾನು ಇಷ್ಟು ಫೇಮಸ್ ಆಗ್ತೀನಿ ಸತ್ಯ ನಂಗೆ ಗೊತ್ತಿದ್ದಿಲ್ಲ ಅಷ್ಟು ಸರ್ಪ್ರೈಸ್ ಇದು. ಅಗಲಿ 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 ಚಿ ಚಿ ಚಿ. ಇಲ್ಲ ಈ ರೋಡಲ್ಲಿ ಲೈಟ್ ಹಾಕ್ತಿರಲಿಲ್ಲ, ಇವಾಗ ಲೈಟ್ ಹಾಕವ್ರೆ ಚಿಕ್ಕದಾಗಿ. ಇವಾಗ ನಾವು ಸೆಲ್ಫಿ ತೆಗೀರಿ. ಇವಾಗ ನಾವು ಒಂದು ಇದು ಮಾಡೋಣ ಅಂತಿದೀವಿ. ಏನು ಹೇಳು? ಏನಪ್ಪ ನೈಟ್ ಅಲ್ಲಿ ಹಂಟಿಂಗ್ ಮಾಡಿದೀವಿ, ನೈಟ್ ಹಂಟಿಂಗ್. ಇವಾಗ ಅಲ್ಲಿ ಹೋಗ್ಬಿಟ್ಟು ಬರ್ಬೇಕು. ಇವಾಗ ಚಾಲೆಂಜ್ ಅಲ್ದಂಗ ಹೋಗ್ಬಿಟ್ಟು ಒಬ್ಬರೇ ಬರ್ಬೇಕು. ಆಯ್ತು ತಗೊಳ್ಳಿ ಇಟ್ಕೊಳ್ಳಿ. ಇಲ್ಲಿ ಹಂಗೆ ಒಂದು ಸೆಲ್ಫಿ ತೆಗಿಯೋಣ, ನಾನ್ ತೆಗಿತೀನಿ. ನಿಮ್ಗೆ ಗೊತ್ತಿಲ್ಲ ಸೆಲ್ಫಿ ಪ್ಲೀಸ್ ತೆಗೀರಿ. ಹಾ ಇವಾಗ ಒಂದು ಚಾಲೆಂಜ್, ಒಂದು ನಿಮಿಷ. ಇವಾಗ ಒಂದು ಚಾಲೆಂಜ್ ಆಗ್ತಿರೋದು ಗೈಸ್. ಇವಾಗ ಒಂದು ಚಾಲೆಂಜ್ ಏನು ಗೊತ್ತಾ? ಇಲ್ಲೆಲ್ಲ ಇಲ್ಲಿ ಮಾತ್ರ ಲೈಟ್ ಇರೋದು, ಅಲ್ಲೆಲ್ಲ ಕತ್ಲ ಇದೆ, ಆ ಕಡೆ ಮಾತ್ರ ಲೈಟ್ ಇರೋದು. ಸೊ ಇವಾಗ ಚುಕ್ಕಿ ಹೋಗ್ತಾಳೆ. ಚುಕ್ಕಿ ಹೋಗ್ಬಿಟ್ಟು ಅಲ್ಲೋಗಿ ಒಂದು ಚಿಕ್ಕ ಗಿಡ ಕಿತ್ಕೊಂಡ್ಬರ್ಬೇಕು, ಯಾವ್ದಾದ್ರು ಒಂದು ಎಲೆ ಕಿತ್ಕೊಂಡ್ಬರ್ಬೇಕು. ಎಲೆ ಕಿತ್ಕೊಂಡ್ಬಂದ್ರೆ ಅವಳಿಗೊಂದು ಪಾಯಿಂಟ್ಸು. ಓಕೆನಾ? ಎಷ್ಟು ನೀವು? ನಾನು ಹೋಗ್ತೀನಿ ಫಸ್ಟ್. ಹೋಗು ನೀನು ಚುಕ್ಕಿ ಹೋಗ್ತಾಳೆ ಗೈಸ್. ಇವಾಗ ಚುಕ್ಕಿ ಎದ್ಕೊಂಡ್ಬಿಟ್ಟವಳೆ. ನಾನು ಲೈಟ್ ಕೊಡ್ತೀನಿ ಅಂತ ಅನ್ಕೊಂಡ್ಬಿಟ್ಟವಳೆ. ಲೈಟ್ ಕೊಡಲ್ಲ, ಟಾರ್ಚ್ ಕೊಡಲ್ಲ, ಹಂಗೆ ಹೋಗ್ಬೇಕು ಅಂತ ಹೇಳಿದ್ರೆ ನಾವೇನ್ ದೆವ್ವನ ಅಂತ ಹೇಳ್ತಾವಳೆ. ಇವಾಗ ನೋಡಿ ಅಲ್ಲಿ ನಾವು ಅಮ್ಮನ್ ಕರ್ಕೊಂಡು ಹೋಗ್ತಾವಳೆ. ಪುಕ್ಲಿ ಚುಕ್ಕಿ, ಇವನೊಬ್ಬ ಪುಕ್ಲ. ನೋಡಿ ಎಲ್ಲ ಹೋಗ್ತಾವ್ರೆ ಇವಾಗ ನೈಟ್ ಹಂಟಿಂಗ್ ಮಾಡಕ್ಕೆ. ಅಲ್ಲೋಗ್ಬಿಟ್ಟು ಒಂದ್ ಗಿಡ ಕಿತ್ಕೊಂಡ್ಬರ್ಬೇಕು. ಇರೋ ನಾನು ಹೋಗ್ತೀನಿ. ಕಾಣಿಸ್ತಿಲ್ಲ ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಅಲ್ಲಿದ್ದಾರೆ. ನೈಟ್ ಹಂಟಿಂಗ್ ಮಾಡಕ್ ಹೋಗ್ತಾರೆ. ಒಂದ್ ಗಿಡ ಕಿತ್ಕೊಂಡ್ಬರ್ಬೇಕಲ್ಲ ಹೋಗ್ಬಿಟ್ಟು. ಟಾರ್ಚ್ ಹಾಕೊಂಡು ಹೋಗ್ಬಾರ್ದು, ಲೈಟ್ ಹಂಗೆ ಹೋಗ್ಬೇಕು ಅಂತ ಹೇಳಿದ್ರೆ ಲೈಟ್ ಹಾಕೊಂಡು ಹೋಗ್ತಾವ್ರೆ. ನೋಡಿ ಇವಾಗ ಲೈಟ್ ಇಲ್ಲ, ಇಲ್ಲೊಂದು ಚಿಕ್ಕ ಲೈಟ್ ಐತೆ. ನಾವೆಲ್ಲ ಇವಾಗ ಊಟ ಇನ್ನು ಮಾಡ್ಬೇಕಷ್ಟೇ. ಊಟ ಎಲ್ಲ ಮಧ್ಯಾಹ್ನ ಆವಾಗಲೇ ಆಗೋಯ್ತು. 4 ಗಂಟೆಗೆ ಒಂದ್ಸತಿ ಒಂದು ಟ್ರಿಪ್ ಊಟ ಆಯ್ತು. ಬಿರಿಯಾನಿ ಮಾಡಿದ್ರು. ಇವಾಗ ಕತ್ಲೆಲ್ಲ ಅಲ್ಲೆಲ್ಲ ಹೋಗೋರೆ. ನೋಡಿ ಅಲ್ಲೊಂದು ಚಿಕ್ಕದಾಗಿ ಲೈಟ್ ಕಾಣಿಸ್ತಿದ್ಯಾ? ಆ ಲೈಟು ಏನಕ್ಕೂ ಇಲ್ಲ, ವೇಸ್ಟು. ನೋಡಿ ಬರ್ತಾಳೆ ಚುಕ್ಕಿ ಮೆಲ್ಲಕ್ಕೆ. ಹೇಯ್ ಬೇಗ ಬಾ. ಬರ್ತಾಳೆ ಚುಕ್ಕಿ ಇವಾಗ. ಯಾವ ಗಿಡ ಕಿತ್ಕೊಂಡೆ? ಚಪ್ಪಲೆ ಕೊಡೋಗಿಲ್ವಾ? ನೋಡಿ ಈ ಎಲೆ ಕಿತ್ಕೊಂಡ್ಬಂದವಳೆ, ಗಿಡ ಕಿತ್ಕೊಂಡ್ಬಂದ್ರೆ ಅದು ಲೈಟ್ ಹಾಕೊಂಡು ಹೋಗಿ. ಲೈಟ್ ಹಾಕಿಲ್ಲ ನಿಮ್ಮಂಗೆ. ಇವಾಗ ನೀವು ಬನ್ನಿ ಮಣ್ಣ, ಅಮ್ಮ ಅಲ್ಲಿ ತನಕ ಹೋಗ್ತದೆ. ನೀನು ಹೋಗ್ಬೇಕು, ನಾವು ಹೋಗೋದು. ಇವಾಗ ಹಂಸಿನಿ ಹೋಗ್ತಾಳೆ. ಇವಳು ಹೋಗಲ್ವಂತೆ ಕೈ ಸುಳ್ಳು. ಎಕ್ಸಾಮ್ ಐತೆ ಅಂತ ಅವಳಿಗೆ, ಅದಕ್ಕೆ ಆನ್ಲೈನ್ ಅಲ್ಲಿ ಎಕ್ಸಾಮ್ ಏನೋ ಮಾಡ್ತಾಳೆ, ಟೆಸ್ಟ್ ಮಾಡ್ತಾಳೆ. ಅಲ್ಲಿಗೆ ಹೋಗೋಣ. ನಾವು ಹೋಗೋಣ ಅವ್ರ ಜೊತೆ. ನಾನ್ ಕಿತ್ಕೊಂಡ್ಬರ್ತೀರಾ? ಹೋಗೋಣ ಪಾಪ. ಇಟ್ಕೊಂಡು ಜಾಸ್ತಿ ಒಂದು ಸೀರೆ ನಾನು ತೆಗ್ಸಕೊತೀನಿ. ನಿಮ್ ಬ್ಯಾಗ್ ಯಾವುದು ಗೊತ್ತಿಲ್ಲ? ನೀವು ಹೋಗಿ, ನಾ ವಿಡಿಯೋ ಮಾಡ್ತೀನಿ. ಹಾಗೆ ನಿಮ್ಗೆ ಗೊತ್ತಿಲ್ಲ ವಿಡಿಯೋ ಮಾಡಿ? ನಂಗೆ ಗೊತ್ತುಂಟು. ಅಯ್ಯ ಅವಳು ಎತ್ಕೊಂಡು ಹೋಗಕ್ಕಾಗಲ್ಲ ಹಂಗಲ್ಲಿ. ಗಳಿ ನೋಡಿ, ಇವ್ದೆ ಇವಾಗ ಕತ್ತಲಲ್ಲಿ ಹೋಗ್ತದೆ ಅಂತ ಹೇಳಿದ ನೋಡೋಣ. ಚಾಲೆಂಜ್ ನೋಡಿ. ಇವಳೆ ಹಂಸಿನಿಕೆ. ವಿಡಿಯೋ ಅಂತ ಹೇಳಿ ನೋಡಿ ಹೆಂಗ್ ಮಾಡ್ತಾಳೆ. ಹೋಗಿ ಬೇಗ. ಮಳೆ ಅಪಲ್ವಾಗಿಲ್ಲ, ಹೋಗಿ ಹೋಗಿ ಬೇಗ. ಛತ್ರಿ ಬೇಕಂತಿಲ್ಲ, ಹೋಗಿ. ನೋಡಿ ಮಳೆ ಬಂತಂತೇಳಿ ಇಲ್ಲೇ ನಿಂತಿದ್ದಾರೆ. ನೋಡಿ ನೋಡಿ ನೋಡಿ, ತಗೊಳ್ಳಿ ಇಟ್ಕೊಳ್ಳಿ. ನೋಡಿ ಬೇಗ ಹೋಗೋಣ ಒಳಗೆ. ನೀವು ಹೋಗ್ಬೇಡಿ, ಛತ್ರಿ ತಗೊಂಬಂತ ಹೇಳಿದ್ರೆ